Good morning to all. I am Nagavani Invi, Assistant Professor of English, the Department of Collegiate Education. In today's class, let us know briefly about Act 1, Scene 1 from the play Every Man in His Humour by Ben Jonson, prescribed by the University of Mysore to the BA, second year BA program, third semester course CBCS 2020-21 optional English paper 3. The title of the paper is Elizabethan Theatre. In the previous classes we have learned about the characteristics of the Elizabethan or Renaissance age and the characteristics of the comedy of humors and some information about Ben Jonson. In today's class, let us know Ben Jonson's purpose of writing the comedy of humors, especially this play and Act 1, Scene 1. The play begins with the playwright's words to his friend and master Camden, or instructor or guide Camden, Master Camden. ಈ ನಾಟಕ ಶುರುವಾಗೋದೇ ನಾಟಕಕಾರರು ತಮ್ಮ ಸ್ನೇಹಿತ ಮತ್ತು ತಮ್ಮ ಇನ್ಸ್ಟ್ರಕ್ಟರ್ ಅಥವಾ ಟೀಚರ್ ಮಾಸ್ಟರ್ ಕ್ಯಾಮ್ಡನ್ ಅವರಿಗೆ ಈ ನಾಟಕದ ಬಗೆಗೆ ಕೆಲವು ಮಾತುಗಳನ್ನು ಹೇಳುವುದರ ಮೂಲಕ ಒಂದು ರೀತಿಯ ಡೆಡಿಕೇಶನ್, ಸಮರ್ಪಣೆ ಅಂತಲೇ ನಾವು ಇದನ್ನು ಕರಿಬೋದು. ನೋಡೋಣ ಏನು ಹೇಳ್ತಾರೆ ಅಂತ. To the most learned and my honored friend, Master Camden. Sir, there is a supercilious race in the world. Supercilious, proud, haughty, authoritative race in this world. ಈ ಪ್ರಪಂಚದಲ್ಲಿ ತುಂಬ ಹಾಟಿ ಆಗಿರ್ತಕ್ಕಂಥ ಅಂದರೆ ಉದಟತನ ಅಥವಾ ಪ್ರೌಡ್ ಆಫ್ ಲರ್ನಿಂಗ್ ಅಂದರೆ ಪ್ರೌಡ್ ಎರಡು ಥರ ಇರುತ್ತೆ. ಪ್ರೈಡ್ ಬೇರೆ, ಪ್ರೌಡ್ ಬೇರೆ. ಪ್ರೈಡ್ ಅಂತಲೇ ಕರಿಬೋದು ಇಲ್ಲಿ ಸೂಪರ್ಸಿಲಿಯಸ್ ಅಂತಂದರೆ. Race in the world who respect all office but has none done an injury. They respect all other office. ಎಲ್ಲ ಬೇರೆ ಇತರ ಎಲ್ಲ ವಿಚಾರಗಳನ್ನು ಕೆಲಸಗಳನ್ನು ಗೌರವಿಸ್ತಾರೆ. ಬಟ್ ಹ್ಯಾಸ್ ಡನ್ ಅನ್ ಇಂಜರಿ ಬಿಕಾಸ್ ಆಫ್ ದರ್ ಇಗ್ನೋರೆನ್ಸ್ ಟು ದ ಪೊಯಿಟ್ರಿ ಆರ್ ದ ಪೊಯಿಟ್ಸ್. ತಮ್ಮ ಅಜ್ಞಾನದಿಂದಾಗಿ ಕವಿಗಳಿಗೆ ಅಥವಾ ಕವನಕ್ಕೆ ಅಥವಾ ಸಾಹಿತ್ಯಕ್ಕೆ ಒಂದು ಇಂಜುರಿನೇ ಮಾಡಿದ್ದಾರೆ. So, but I, out of gratitude for the benefit of poetry, I have gained benefit from the poetry. So, I am full of gratitude. ನನಗೆ ಕವನಗಳನ್ನು ಓದೋದ್ರಿಂದ ಬಹಳ ಅನುಕೂಲ ಆಗಿದೆ. ಆದ್ದರಿಂದ ಗ್ರಾಟಿಟ್ಯೂಡ್, ಕೃತಜ್ಞತೆ ಅಂದರೆ ಸ್ಮರಿಸೋದು, ಉಪಕಾರನ, ಒಂದು ಸಣ್ಣ ಉಪಕಾರ ಮಾಡಿದ್ರು ಸ್ಮರಿಸ್ಕೊಳ್ಳೋದು. ಕೃತಜ್ಞತೆ, ಗ್ರಾಟಿಟ್ಯೂಡ್ ಅಂದರೆ ಮರ್ತು ಬಿಡೋದು. ಸೊ ಔಟ್ ಆಫ್ ಗ್ರಾಟಿಟ್ಯೂಡ್ ನನಗೆ ಕವನ ಓದಿದ್ರಿಂದ ನಂಗೆ ಒಳ್ಳೆಯದಾಗಿದೆ. ಆ ಕೃತಜ್ಞತೆಯಿಂದಾಗಿ ಹ್ಯಾಸ್ ಕನ್ಫರ್ಡ್ ಆನ್ ಮೀ ವಾಂಟ್ ಟು ಕರೆಕ್ಟ್ ದರ್ ಎರರ್. ಇತರೆ ಜನರ ಈ ಕವನದ ಬಗೆಗಿರ್ತಕ್ಕಂತಹ ಸಡ್ಡೆಯನ್ನು ನಾನು ಕರೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಿ ಹ್ಯಾಸ್ ಆಲ್ಸೋ ಹ್ಯಾವ್ ದ ಫೇವರ್ ಆಫ್ ದ ಟೈಮ್ ಆ್ಯಂಡ್ ಫ್ರೂಟ್ಸ್ ಆಫ್ ಇಟ್. ಆ್ಯಂಡ್ ನಾವು ದಿಸ್ ಇಸ್ ದ ರೈಟ್ ಟೈಮ್. ಶೇಕ್ಸ್ಪಿಯರ್ ಬಗ್ಗೆ ಹೇಳ್ತಾರೆ ಬೆನ್ ಜಾನ್ಸನ್. ಶೇಕ್ಸ್ಪಿಯರ್ ಅಷ್ಟು ಮಟ್ಟಕ್ಕೆ ಅವರ ಪ್ರತಿಭೆ ಅರಳಲಿಕ್ಕೆ ಕಾರಣ ಆಗಿದ್ದು ಹಿ ವಾಸ್ ಬೋರ್ನ್ ಅಟ್ ದ ರೈಟ್ ಏಜ್ ಅಟ್ ದ ರೈಟ್ ಟೈಮ್ ಅಂತ. ಸರಿಯಾದ ಯುಗದಲ್ಲಿ ಸರಿಯಾದ ಸಮಯದಲ್ಲಿ ಶೇಕ್ಸ್ಪಿಯರ್ ಹುಟ್ಟಿದ್ರು. ಅದಕ್ಕೆ ಅವರಾಗೆ ಎಲ್ಲ ಸೂಕ್ತ ವಾತಾವರಣದಲ್ಲಿ ಹುಟ್ಟಿದ್ರಿಂದ ಪ್ರತಿಭೆ ಬೆಳಕಿಗೆ ಬಂತು ಅಂತ ಇವರು ಅದನ್ನೇ ಹೇಳ್ತಾರೆ. ಇವಾಗ ದಿಸ್ ಟೈಮ್ ಈಸ್ ಎ ಫೇವರೇಬಲ್ ಟೈಮ್ ಫಾರ್ ಪೊಯೆಟ್ರಿ. ದಟ್ ಮೀನ್ಸ್ ದಟ್ ಈಸ್ ದ time of Renaissance. Queen Elizabeth has given encouragement for all sorts of renewal, creativity and new thoughts, new invention. So, favor of the time, and I am able to get the fruits of it. He prays to him to accept this work and promises that neither the confession of my manners shall make him blush nor his studies makes him repent for being his instructor. ಅವರ ಟೀಚರ್, ಗೈಡ್ ಆರ್ ಇನ್ಸ್ಟ್ರಕ್ಟರ್ ಆರ್ ಫ್ರೆಂಡ್ ಹೇಳ್ತಾರೆ,
ದಯವಿಟ್ಟು ಇದನ್ನು ವರ್ಕನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಐ ಆಮ್ ಡೆಡಿಕೇಟಿಂಗ್ ಇಟ್ ಟು ಯು. ನಾನು ನಿಮಗೆಲ್ಲೂ ಕೂಡ ಐ ಪ್ರಾಮಿಸ್ ಯು ದ್ಯಾಟ್ ಮೈ ಮ್ಯಾನರ್ಸ್ ನೈದರ್ ಬೈ ಮೈ ಮ್ಯಾನರ್ಸ್ ಆರ್ ವಿತ್ ದ ಕಂಟೆಂಟ್ ಐ ವಿಲ್ ಮೇಕ್ ಯು ಬ್ಲಷ್. ನಿಮಗೆ ಅವಮಾನ ಆಗೋ ಹಾಗೆ, ನಾಚಿಕೆಯಿಂದ ಮುಖ ಕೆಂಪಾಗೋ ಹಾಗೆ ನಾನು ಮಾಡೋದಿಲ್ಲ. ಆ್ಯಂಡ್ ಮೇಕ್ ಹಿಮ್ ರಿಪೆಂಟ್ ಫಾರ್ ಬೀಯಿಂಗ್ ಇಸ್ ಇನ್ಸ್ಟ್ರಕ್ಟರ್. ಇಂಥವನಿಗೆ ನಾನು ಟೀಚರ್ ಆಗಿಬಿಟ್ನಲ್ಲ ಅಂತ ರಿಪೆಂಟ್ ಮಾಡೋಂಥ ಕೆಲಸ ನಾನು ಸಾಹಿತ್ಯದಲ್ಲಿ ಮಾಡೋದಿಲ್ಲ. ಪ್ಲೀಸ್ ಅಕ್ಸೆಪ್ಟ್ ಮೈ ವರ್ಕ್. He hopes that his work will get praise or excuse from good men. ನಾನು with the hope, optimistic ಅವನು, ಆಶಾವಾದಿ, with the hope that he will get praise or excuse. ಇಲ್ಲ ಫ್ರಮ್ ಗುಡ್ ಮೆನ್, ಬ್ಯಾಡ್ ಮೆನ್ನಿಂದ ಅಲ್ಲ. ಬ್ಯಾಡ್ ಮೆನ್ ಎಲ್ಲದಕ್ಕೂ ಕಮೆಂಟ್ ಮಾಡ್ತಾರೆ, ಅವ್ರಿಗೆ ಏನೂ ಬೇಡ, ಅವ್ರಿಗೆ ಬೇಕಾಗಿರೋದೇ ಕೆಟ್ಟದ್ದು. ಗುಡ್ ಮೆನ್, ದಿಸ್ ಲಿಟ್ರೇಚರ್ ಈಸ್ ಫಾರ್ ಗುಡ್ ಮೆನ್. ಆ್ಯಂಡ್ ದೋಸ್ ಗುಡ್ ಮೆನ್ ದೇ ಪ್ರೈಸ್, ಇಲ್ಲ ಹೊಗಳುತ್ತಾರೆ, ಇಲ್ಲ ಎಕ್ಸ್ಕ್ಯೂಸ್ ಮೀ ಫಾರ್ ಮೇಕಿಂಗ್ ದಿಸ್ ಅಟೆಂಪ್ಟ್ ಅಂತ ಅವರ ಟೀಚರ್ಗೆ ಹೇಳ್ತಾರೆ. ನಂತರ ದ ಪ್ಲೇ ಬಿಗಿನ್ಸ್ ವಿತ್ ದ ಪ್ರೊಲಾಗ್. ಅಂದರೆ ಮುನ್ನುಡಿ ಅಂತ ನಾವು ಇಂಟ್ರಡಕ್ಷನ್ ಅಂತ ಹೇಳ್ತೀವಲ್ಲ ಆ ರೀತಿ, ಫಾರ್ವರ್ಡ್ ಅಂತ ಹೇಳ್ತೀವಲ್ಲ ಆ ರೀತಿ. ದೋ ದೆರ್ ಈಸ್ ದ ನೀಡ್ ಆಫ್ ಮೆನಿ ಪೊಯೆಟ್ಸ್ ಅಂಡ್ ಸಚ್ ಆರ್ಟ್, ದೆರ್ ಇಸ್ ನಾಟ್ ಮಚ್ ಇಂಪ್ರೂವ್ಮೆಂಟ್. ಎಸ್, ಸಮಾಜಕ್ಕೆ ದೆರ್ ಇಸ್ ದ ನೀಡ್ ಆಫ್ ಮೆನಿ ಪೊಯೆಟ್ಸ್, ಕವಿಗಳು ಅಥವಾ ಆ ಥರದ ಸಚ್ ಆರ್ಟ್, ಕವನ ಸಾಹಿತ್ಯ, ಈ ಥರದ ಒಂದು ಕಲೆಯ ಅವಶ್ಯಕತೆ ಇದೆ. But there is not much improvement. And there is no love for the stage, though it has dared to serve the ill customs of the age, to provide delight to the spectator. ಸ್ಟೇಜ್ ಮೇಲೆ ಇಲ್ವೇ ಇಲ್ಲ ನಾಟಕ ಅಂತಲ್ಲ. ಇಟ್ ಈಸ್ ದ ಸ್ಟೇಜ್ ಈಸ್ ಟ್ರೈಯಿಂಗ್ ಟು ಇಟ್ ಹ್ಯಾಸ್ ಡೇರ್ ಟು ಸರ್ವ್ ದ ಇಲ್ ಕಸ್ಟಮ್ಸ್ ಆಫ್ ದ ಏಜ್. ಅವತ್ತಿನ ಕಾಲದ ಏನೇನು ಕಸ್ಟಮ್ಸ್ ಇದೆ ಎಲ್ಲನೂ ಸ್ಟೇಜ್ ಮೇಲೆ ಅವ್ರು ತಂದು ತೋರಿಸ್ತಾ ಇದ್ದಾರೆ. And they are trying to provide delight to the spectator, though there is not much love for stage. ನಾಟಕಕ್ಕೆ ಬಗ್ಗೆ ಅಷ್ಟು ಒಲವಿಲ್ಲ ಜನರಿಗೆ ಯಾಕೋ. ದ ಪ್ಲೇ ರೈಟ್ ಹಿಮ್ಸೆಲ್ಫ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇದಕ್ಕೆ ಕಾರಣ ಏನು? ಜನ ಅಲ್ಲ, ದ ಪ್ಲೇ ರೈಟ್ ಹಿಮ್ಸೆಲ್ಫ್. ಒಳ್ಳೆ ಸಿನಿಮಾ ಕೊಟ್ಟರೆ ಜನ ನೋಡ್ತಾರೆ, ಒಳ್ಳೆ ನಾಟಕ ಕೊಟ್ಟರೆ ಜನ ಬಂದೇ ಬರ್ತಾರೆ ಥಿಯೇಟ್ರಿಗೆ. ಸೊ ದ ಪ್ಲೇ ರೈಟ್ ಹಿಮ್ಸೆಲ್ಫ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್, ಬಿಕಾಸ್ ದೇ ಹ್ಯಾವ್ ಪ್ರೆಸೆಂಟೆಡ್ ಓನ್ಲಿ ದ ಪ್ಲೇಸ್ ವಿತ್ ದ ಸ್ಟೋರಿ ಆಫ್ ಜಸ್ಟ್ ಬೋರ್ನ್ ಚೈಲ್ಡ್. ಅದೇ ತಾನ ಹುಟ್ಟಿದ ಮಗು, ಇಟ್ಸ್ ಗ್ರೋತ್ ಇಂಟು ಎ ಮ್ಯಾನ್ ಟಿಲ್ ಇಟ್ಸ್ ಓಲ್ಡ್ ಏಜ್. 3 ಸ್ಕೋರ್ ಅಂತ ಹೇಳ್ತಾರೆ ಅವರು. 60 ವರ್ಷ, 1 ಸ್ಕೋರ್ ಅಂದರೆ 20. 20 × 3 6, 60. ಆ ಮಗು ಈಗ ಹುಟ್ಟಿ ತೊಟ್ಲಲ್ಲಿ ಆಡಿಸೋ ಮಗು ದೊಡ್ಡವನಾಗೋದು, ಅವ್ನು ಮುದ್ಕ ಆಗೋದು, 60 ವರ್ಷ ಆಗೋರು ಬರೀ ಅವ್ನ ಸ್ಟೋರಿನೇ ತೋರಿಸ್ತಾರೆ. ಆರ್ ವಿತ್ ಡಿಸ್ಕ್ರಿಪ್ಷನ್ ಆಫ್ ಸ್ವರ್ಡ್ ಫೈಟ್ಸ್, ಇಲ್ಲ ರಸ್ಟಿ ಸ್ವರ್ಡ್ ಫೈಟ್ ಅಂತಾರೆ, ತುಕ್ಕಿಡ್ದಿರೋ ಸ್ವರ್ಡ್ ಫೈಟ್, ಅದ್ರಲ್ಲಾಗೋ ವೂಂಡ್ಸು, ಸ್ಕಾಸು ಅದನ್ನು ತೋರಿಸ್ತಾರೆ. ಆರ್ ಫೈಟ್ ಓವರ್ ಯಾರ್ಕ್ ಆರ್ ಲ್ಯಾಂಕಸ್ಟರ್ಸ್ ಲಾಂಗ್ ಜಾರ್ಸ್, ಇವ್ರು ಇದನ್ನು ತೋರಿಸ್ತಾರೆ. ಪೀಪಲ್ ಆರ್ ಬೋರ್ಡ್ ಆಫ್ ಸಚ್ ಥಿಂಗ್ಸ್. ಹಿ ಪ್ರೇಸ್ ದ್ಯಾಟ್ they will be pleased to see a different play where neither the chorus described over the seas nor the downfall of the thrones etc. ಅಂತ ಹೇಳ್ತಾರೆ. ಬೆನ್ ಜಾನ್ಸನ್ ಹೇಳ್ತಾರೆ, ನಾನು ನಿಮಗೆ ನೋಡಿ, ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮಥಿಂಗ್ ನ್ಯೂ. ಯು ವಿಲ್ ಬಿ ಪ್ಲೀಸ್ ಟು ಸಿ ಮೈ ಪ್ಲೇ ಆನ್ ದ ಸ್ಟೇಜ್. ಇಲ್ಲಿ ನೈದರ್ ದ ಕೋರಸ್, ದೆರ್ ಇಸ್ ಕೋರಸ್ ಬಂದ್ಬಿಟ್ಟು ಓವರ್ಸೀಸ್ ಇದ್ರ ಬಗ್ಗೆ ಏನು ನಡೆದ ಘಟನೆಗಳ ಬಗ್ಗೆ ಏನು ನರೇಟ್ ಮಾಡಲ್ಲ. ಅಥವಾ ದ ಡೌನ್ಫಾಲ್ ಆಫ್ ದ ಥ್ರೋನ್ಸ್, ಆ ಥ್ರೋನ್ಸ್ ಕ್ರ್ಯಾಕ್ಡ್ ಥ್ರೋನ್ಸ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎಟ್ಸೆಟ್ರಾ 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 ನೀವು ಓದ್ಕೊಳ್ಳಿ ಟೆಕ್ಸ್ಟಲ್ಲಿ. ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ದ ಡೀಡ್ಸ್ ಆಫ್ ಕಾಮನ್ ಪೀಪಲ್. ನೆಕ್ಸ್ಟ್ ಬಂದಿದೆ ವಿಲಿಯಂ ವರ್ಡ್ಸ್ವರ್ತ್. ಕಾಮನ್ ಸಬ್ಜೆಕ್ಟ್ ಇನ್ ಕಾಮನ್ ಲ್ಯಾಂಗ್ವೇಜ್ ರಿಯಲಿ ಸ್ಪೋಕನ್ ಬೈ ಪೀಪಲ್ ಅಂತ ವರ್ಡ್ಸ್ವರ್ತ್. ನಾನು ಪೊಯಮ್ ಬರಿತೀನಿ ಅಂತ ರಿಜೆಕ್ಟ್ ಮಾಡ್ತಾರೆ ಆಲ್ ಕೋರ್ಟ್ ಲ್ಯಾಂಗ್ವೇಜನ್ನು ಆ್ಯಂಡ್ ಬೊಂಬಾಸ್ಟಿಕ್ ಥೀಮ್ಸನ್ನು, ಸೀರಿಯಸ್ ಥೀಮ್ಸನ್ನು. ಅವ್ರು ಇಲ್ಲಿ ಡೀಡ್ಸ್ ಆಫ್ ಕಾಮನ್ ಪೀಪಲ್ ಇನ್ ಕಾಮನ್ ಲ್ಯಾಂಗ್ವೇಜ್ ಅದನ್ನು ನಾನು ಬರಿತಾ ಇದ್ದೀನಿ. ಟು ದ ಕ್ಯಾರೆಕ್ಟರ್ಸ್, ಅಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಯಾರು ಸೂಟಬಲ್ ಫಾರ್ ಕಾಮಿಡಿ. ಡೋಂಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ಸೀರಿಯಸ್ ಫ್ರಮ್ ಮೀ. ಐ ಆಮ್ ಗೋಯಿಂಗ್ ಟು depict something common in life, common from life, in common language, through characters suitable for comedy. His comedy is going to show an image of the times and sport with human follies, not with crimes. ನಾನಿಲ್ಲಿ ಯಾವುದೇ ಒಂದು ಸೀರಿಯಸ್ ಕ್ರಿಮಿನಲ್ ಕ್ರೈಮ್ ಬಗ್ಗೆ ಮಾತನಾಡ್ತಾ ಇಲ್ಲ, ಸೀರಿಯಸ್ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಅನ್ ಇಮೇಜ್ ಆಫ್ ಟೈಮ್ಸ್. ಈ ಟೈಮಲ್ಲಿ ಏನು ನಡೀತಾ ಇದೆ, ಕಾಲದಲ್ಲಿ ಈಗ ಏನು ಕಾಲಘಟ್ಟದಲ್ಲಿ ನಡೀತಾ ಇದೆ ಅದನ್ನು. ಆ್ಯಂಡ್ ಸ್ಪೋರ್ಟ್ ವಿತ್ ಹ್ಯೂಮನ್ ಫಾಲೀಸ್.
ಸಾಮಾನ್ಯವಾಗಿ ಮನುಷ್ಯರು ಸಹಜವಾಗಿ ಮಾಡ್ತಕ್ಕಂಥ ಈ ಹ್ಯೂಮನ್ ಫಾಲೀಸ್ ಇದೆಯಲ್ಲ, ತಪ್ಪುಗಳನ್ನು, ಅದ್ರ ಜೊತೆಗೆ ಒಂದು ಆಟ ಅಷ್ಟೇ ಇದು, ಅಷ್ಟೇ. ಹಿ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ದೋಸ್ ಪಾಪ್ಯುಲರ್ ಎರರ್ಸ್ ವಿತ್ ಲವ್. ಆ ಜನಪ್ರಿಯವಾಗಿರ್ತಕ್ಕ ಅಂದರೆ ಪ್ರಸಿದ್ಧವಾಗಿರ್ತಕ್ಕಂಥ ತಪ್ಪುಗಳನ್ನು ನಾನು ನಿಮ್ಮ ಮುಂದೆ ಪ್ರೀತಿಯಿಂದ ಇಡ್ತಾ ಇದ್ದೀನಿ. ಏನಕ್ಕೆ? ಟು ಮೇಕ್ ದೆಮ್ ನೋ ದಟ್ ದೇ ಆರ್ ಇಲ್. ನೋಡಿ, ಈ ತಪ್ಪುಗಳನ್ನ ಮಾಡ್ತಿದ್ದೀರಿ, ದೇ ಆರ್ ಇಲ್, ದೇ ಆರ್ ರಾಂಗ್ ಅಂತ ತೋರಿಸೋದಕ್ಕೆ. ಆ್ಯಂಡ್ ಕನ್ಫ್ಯೂಸ್ ದೆಮ್ ಬೈ ಲಾಫಿಂಗ್ ಅಟ್ ದೆಮ್. ಒಪ್ಕೊಳ್ಳಿ ಅದನ್ನ. ಡೋಂಟ್ ಬಿ ಅಫೆಂಡೆಡ್. ಅವಮಾನ ಅನ್ಕೋಬೇಡಿ. ನಿಮ್ಮ ಈಗಾಗ ನಾನು ಅಫೆಂಡ್ ಮಾಡ್ತಾ ಇಲ್ಲ. ಐ ಆಮ್ ಪ್ರೆಸೆಂಟಿಂಗ್ ಇಟ್ ಇನ್ ಎ ವೇ ಟು ಶೋ ಯು ದಟ್ ನೋಡಿ ದೀಸ್ ಥಿಂಗ್ಸ್ ಆರ್ ರಾಂಗ್. ಸೊ ಯು ಕನ್ಫ್ಯೂಸ್ ದೆಮ್, ಜಸ್ಟ್ ಯು ಲಾಫ್ ಅಟ್ ದೆಮ್ ಅಂತ ನಮ್ಮ ಕ್ಯಾರೆಕ್ಟರ್ಸು ತಮಾಷೆಗೆ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಿಮ್ಮ ತಪ್ಪುಗಳನ್ನ. ಆ್ಯಂಡ್ ಸಚ್ ಎರರ್ಸ್ ಡಿಸರ್ವ್ ನೋ ಲೆಸ್ ದ್ಯಾನ್ ದಟ್. ಅಷ್ಟೇ, ಜಸ್ಟ್ ಲಾಫ್ ಆ್ಯಂಡ್ ಕರೆಕ್ಟ್, ಅಷ್ಟೇ ಬೇಕಾಗಿರೋದು. ದಟ್ಸ್ ದ ಪರ್ಪಸ್ ಆಫ್ ಮೈ ಪ್ಲೇಸ್ ಅಂಡ್ ಮೈ ಪ್ಲೇ ಆಫ್ ದಿಸ್ ಎವ್ರಿ ಮ್ಯಾನ್ ಇನ್ ಇಸ್ ಹ್ಯೂಮರ್ ಅಂತ ಬೆನ್ ಜಾನ್ಸನ್ ಹೇಳ್ತಾರೆ. ಸೊ ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಪ್ರೊಲಾಗ್. ಈಗ ನೋಡೋಣ, ಈಗ ಆ್ಯಕ್ಟ್ 1 ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. Characters in the play. Novel is an old gentleman. Edward Novel's son. Master Stephen, Novel's cousin. Brainworm, Novel's servant. Judge Downright, Esquire. Wellbred, Downright's half-brother. Justice Clement, an old magistrate. Roger Farmel, Clement's clerk. Keightley, a merchant. Dame Keightley, Keightley's wife. Mrs. Bridget, Keightley's sister. Thomas Cash, Keightley's cashier. Captain Bobadil, a soldier. Oliver Cobb, a water bearer. Tib, Cobb's wife. Master Matthew, a foolish friend of Bobadil. These are the characters appear in the play. Let us go through the Act 1, Scene 1. In the Act 1, Scene 1, Novel Senior, Brainworm, Stephen and a messenger from Wellbred appear. The scene takes place at the house of Novel Senior ಮನೆಯಲ್ಲಿ ಈ ದೃಶ್ಯ ನಡೆಯುತ್ತೆ. Novel Senior decides to talk to his son Edward Novel. Novel Senior wants to talk to his son Edward Novel. He instructs his servant Brainworm to bring his son if he is not studying. ಮಗ ಓದ್ತಾ ಇಲ್ಲ ಅಂದರೆ ಅವ್ರನ್ನ ಕರ್ಕೊಂಬಪ್ಪ ಇಲ್ಲಿ ಅಂತ ತನ್ನ ಸರ್ವೆಂಟ್ಗೆ ಹೇಳ್ತಾರೆ. He tells him not to disturb him if he is studying. ನೋಡಿ ಹೇಳ್ತಾರೆ, ನಮ್ಮಲ್ಲಿ ಏನಾದ್ರು ಓದ್ತಾರೆ ಬರೀತಾದ್ರೆ ಮಧ್ಯದಲ್ಲೇ ಬಂದು ಮಾತಾಡ್ಬಿಡ್ತಾರೆ. ಮಧ್ಯದಲ್ಲೇ ಬಂದವರು ನೋಡ್ತಾರೆ ಓದ್ತಿದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು ಅನ್ನುವ ಸಾಮಾನ್ಯ ತಿಳುವಳಿಕೆ ಕೂಡ ಇವತ್ತಿನ ಇಂದಿನ ಆಧುನಿಕ ಜಗತ್ತಿನಲ್ಲಿ ಇಲ್ಲ. ಹಾಂ ನೋಡಿ ಎಷ್ಟು ಚೆನ್ನಾಗಿದೆ. He tells him not to disturb him if he is studying. ಓದ್ತಾ ಇದ್ರೆ ಡಿಸ್ಟರ್ಬ್ ಮಾಡಬೇಡ. ಓದಿನ ಮಹತ್ವ ಗೊತ್ತಿದೆ ಅವ್ರಿಗೆ. ಓದುವಾಗ ಎಷ್ಟು ಇನ್ವಾಲ್ವ್ ಆಗಿ ಓದಬೇಕು, ಏಕಾಗ್ರತೆ ಇರುತ್ತೆ, ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು. he is happy that his son is a scholar. ಖುಷಿ ತಂದೆಗೆ, ನನ್ನ ಮಗ ಒಬ್ಬ ವಿದ್ವಾಂಸ, ಸ್ಕಾಲರ್. ಆ್ಯಂಡ್ ಈಸ್ ಪಾಪ್ಯುಲರ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್ ಇನ್ ದ ಯೂನಿವರ್ಸಿಟೀಸ್. ಯೂನಿವರ್ಸಿಟಿನಲ್ಲಿ ನನ್ನ ಮಗ ಚೆನ್ನಾಗಿ ಓದ್ತಿದ್ದ ಅಂತ ಹಿ ಈಸ್ ಪಾಪ್ಯುಲರ್. ಬಟ್ ದಟ್ ಡಸ್ ನಾಟ್ ಮೇಕ್ ಮೀ ಹ್ಯಾವ್ ಎ ಫೂಲಿಶ್ ಒಪಿನಿಯನ್. ಅವ್ನಿಗೊಳ್ಳೆ ಚೆನ್ನಾಗಿ ಓದ್ತಾನೆ ಅಂತ ಅಭಿಪ್ರಾಯದ ಯೂನಿವರ್ಸಿಟಿಲಿ ಇದ್ದ ಅಂದ ತಕ್ಷಣ ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ಎ ಫೂಲಿಶ್ ಒಪಿನಿಯನ್ ದಟ್ ಹಿ ಕ್ಯಾನ್ ನಾಟ್ ಮೇಕ್ ಮಿಸ್ಟೇಕ್ಸ್. ಅವ್ನು ಓದ್ಬಿಟ್ಟಿದ್ದಾನೆ ಪಾಪ್ಯುಲರ್ ಅಂತ ಅವ್ನು ತಪ್ಪು ಮಾಡಲ್ಲ ಅನ್ನೋಂಥ ಮೂರ್ಖ ಅಭಿಪ್ರಾಯ ಏನು ನನಗೇನಿಲ್ಲ. ಓದ್ದವರು ಕೂಡ ತಪ್ಪು ಮಾಡ್ತಾರೆ. ಐ ರಿಮೆಂಬರ್ಸ್ ದಟ್ ಹಿ ವಾಸ್ ಆಲ್ಸೋ ಎ ಸ್ಟೂಡೆಂಟ್. ನಾನು ಕೂಡ ಸ್ಟೂಡೆಂಟ್ ಆಗಿದೆ. ಹಿ ಆಲ್ಸೋ ಹ್ಯಾಡ್ ದ ಫಾಲ್ಸ್ ನೋಷನ್ ಲೈಕ್ ಎ ಸನ್. ನನ್ನ ಸಣ್ಣ ಥರ ನನಗೂ ಒಂದು ತಪ್ಪು ಅಭಿಪ್ರಾಯ ಇತ್ತು. ಯಾವುದ್ರ ಬಗ್ಗೆ? ಡ್ರೀಮಿಂಗ್ ಅಬೌಟ್ ಐಡಲ್ ಪೊಯಿಟ್ರಿ. ಆಲ್ವೇಸ್ ಐ ಯೂಸ್ ಟು ಡ್ರೀಮ್ ಅಬೌಟ್ ಪೊಯಿಟ್ರಿ. ಇವ್ರ ಪ್ರಕಾರ ಪೊಯಿಟ್ರಿ ಅನ್ನೋದು ಐಡಲ್, ಫ್ರೂಟ್ಲೆಸ್ ಆ್ಯಂಡ್ ಅನ್ಪ್ರಾಫಿಟೇಬಲ್ ಆರ್ಟ್ ವಿಚ್ ಈಸ್ ಗುಡ್ ಟು ನನ್ ಆ್ಯಂಡ್ ಈವನ್ ಟು ದ ಪ್ರೊಫೆಸರ್ಸ್. ಪೊಯಿಟ್ರಿ ಯಾರಿಗೂ ಒಳ್ಳೆಯದಲ್ಲ, ಈವನ್ ಟು ದೋಸ್ ಪ್ರೊಫೆಸರ್ಸ್. ದಟ್ ಮೀನ್ಸ್ ದೋಸ್ ಹೂ ಪ್ರೊಫೆಸ್ ಪೊಯೆಟ್ಸ್ ಅಂತ. ಈ ಹ್ಯಾಡ್ ಥಾಟ್ ಆಫ್ ಪೊಯಿಟ್ರಿ ಆಸ್ ದ ಮಿಸ್ಟ್ರೆಸ್ ಆಫ್ ಆಲ್ ನಾಲೆಡ್ಜ್. ಆಗ ಅಂದ್ಕೊಂಡಿದ್ದೆ ಎಲ್ಲ ನಾಲೆಡ್ಜ್ ಮಿಸ್ಟ್ರೆಸ್, ಓನರ್ ಯಾರಂದರೆ ಪೊಯಿಟ್ರಿ ಅಂತ. ಬಟ್ ಈಸ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಹ್ಯಾಸ್ ಮೇಡ್ ಹಿಮ್ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಫ್ಯೂಟೈಲ್ ಆ್ಯಂಡ್ ಯೂಸ್ಫುಲ್ ಲರ್ನಿಂಗ್ಸ್. ಆತನ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್, ಜೀವನ ಅನುಭವ ಈಗ ಇಟ್ ಹ್ಯಾಸ್ ಮೇಡ್ ಹಿಮ್ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಫ್ಯೂಟೈಲ್ ಆ್ಯಂಡ್ ಯೂಸ್ಲೆಸ್ ಲರ್ನಿಂಗ್. ಫ್ಯೂಟೈಲ್ ಅಂದರೆ ಯೂಸ್ಫುಲ್,
ಉಪಯುಕ್ತವಾದ ಉಪಯುಕ್ತವಲ್ಲದ ಲರ್ನಿಂಗ್ ಯಾವುದು ಅಂತ ತಿಳ್ಕೊಳ್ಳೋ ಮಟ್ಟಕ್ಕೆ ಅವ್ರ ಜೀವನಾನುಭವ ವ್ಯತ್ಯಾಸ ತಿಳ್ಕೊಳ್ಳೋ ಮಟ್ಟಕ್ಕೆ ಅವ್ರ ಜೀವನಾನುಭವ ಮಾಡಿದೆ. ಪೊಯಿಟ್ರಿ ಯೂಸ್ ಆಗುತ್ತಾ, ಅದರ್ ಲರ್ನಿಂಗ್ಸ್ ಯೂಸ್ ಆಗುತ್ತಾ ಅಂತ. His cousin, Master Stephen, a simple-minded man from countryside, is introduced in this scene. ಅವನ ಕಸಿನ್ ಮಾಸ್ಟರ್ ಸ್ಟೀಫನ್, ಎ ಸಿಂಪಲ್-ಮೈಂಡೆಡ್ ಮ್ಯಾನ್. ಹಿ ಈಸ್ ಫ್ರಮ್ ದ ಕಂಟ್ರಿ-ಸೈಡ್. ತುಂಬ ಸರಳ ಮನಸ್ಸಿನ ವ್ಯಕ್ತಿ ಆತ ಬಂದಿದ್ದಾನೆ. ಸ್ಟೀಫನ್ ಈಸ್ ಎನ್ಕ್ವೈರಿಂಗ್ ಅಬೌಟ್ ಬುಕ್ಸ್ ಆನ್ ದ ಸೈನ್ಸ್ ಆಫ್ ಹಾಕಿಂಗ್ ಅಂಡ್ ಹಂಟಿಂಗ್. ಸ್ಟೀಫನ್ ಬಂದಿದ್ದಾನೆ, ಸೈನ್ಸ್ ನನಗೆ ಬುಕ್ಸ್ ಬೇಕು, ಯಾವ ಥರ ಸೈನ್ಸ್ ಆಫ್ ಹಾಕಿಂಗ್ ಅಂಡ್ ಹಂಟಿಂಗ್ ಬೇಕು. ದಟ್ಸ್ ದ ಟ್ರೆಂಡ್ ಇನ್ ದ ಸಿಟಿ, ಫ್ಯಾಷನ್ ಇನ್ ದ ಸಿಟಿ. ದೇ ಸ್ಟಡಿಡ್ ಮೋರ್ ದೆನ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್. ಗ್ರೀಕ್ ಆ್ಯಂಡ್ ಲ್ಯಾಟಿನ್ಗಿಂತ ಈ ಸೈನ್ಸ್ ಆಫ್ ಹಾಕಿಂಗ್ ಆ್ಯಂಡ್ ಹಂಟಿಂಗ್ನ ಎಲ್ಲ ಓದ್ತಾರೆ. ಆ್ಯಂಡ್ ವಿತೌಟ್ ದಮ್ ಈಸ್ ನಾಟ್ ಫಿಟ್ ಫಾರ್ ದ ಕಂಪನಿ ಆಫ್ ಗ್ಯಾಲೆಂಟ್ಸ್, ಯಂಗ್ ಮೆನ್ ಆಫ್ ಸಿಟಿ. ಅವ್ರ ಜೊತೆಗೆ ನಾನು ಸೇರೋಕ್ಕಾಗಲ್ಲ, ಜಾಯ್ನ್ ಆಗೋಕ್ಕಾಗಲ್ಲ. ಓಲ್ಡ್ ನೋವೆಲ್ ಡಸ್ ನಾಟ್ ಲೈಕ್ ದಿಸ್ ಆ್ಯಂಡ್ ಚೈಡ್ಸ್ ಹಿಮ್ ಫಾರ್ ವೇಸ್ಟಿಂಗ್ ಹಿಸ್ ಮನಿ ಆನ್ ಸಚ್ ಫೂಲಿಶ್ ಥಿಂಗ್ಸ್. ನೋವೆಲ್ಗೆ ಇದಿಷ್ಟ ಆಗಲ್ಲ, ಹೇಳ್ತಾರೆ. ಡೋಂಟ್ ವೇಸ್ಟ್ ಯುವರ್ ಮನಿ ಆನ್ ಸಚ್ ಫೂಲಿಶ್ ಥಿಂಗ್ಸ್ ಆ್ಯಂಡ್ ಟು ಡೆವಲಪ್ ಸೆಲ್ಫ್ ರೆಸ್ಪೆಕ್ಟ್ನ ಡೆವಲಪ್ ಮಾಡ್ಕೊ. ವಿತೌಟ್ ಸೆಲ್ಫ್ ರೆಸ್ಪೆಕ್ಟ್ ಎ ಮ್ಯಾನ್ ಈಸ್ ಟ್ರೀಟೆಡ್ ವೆರಿ ಚೀಪ್ಲಿ. ಆ್ಯಂಡ್ ಟು ನೋ ಹೌ ಟು ಬಿಕಮ್ ಪ್ರಾಸ್ಪರಸ್, ಜೀವನದಲ್ಲಿ ಮೇಲಕ್ಕೆ ಬರೋದು ಹೆಂಗೆ ಅದನ್ನು ತಿಳ್ಕೊ. ಹಿಸ್ ಸೈಲ್ ಶುಡ್ ನಾಟ್ ಬಿ ಬಿಗರ್ ದ್ಯಾನ್ ಹಿಸ್ ಬೋಟ್. ಸೈಲ್ ಶುಡ್ ನಾಟ್ ಬಿ ಬಿಗರ್ ದ್ಯಾನ್ ಹಿಸ್ ಬೋಟ್. ಪ್ರಾವರ್ಬ್ ಅಂದರೆ ಖರ್ಚು ಆದಾಯಕ್ಕಿಂತ ಹೆಚ್ಚಾಗಿರಬಾರ್ದು. ಹಿಸ್ ಎಕ್ಸ್ಪೆನ್ಸಸ್ ಶುಡ್ ಬಿ moderate. He tells him not to boast too much of his gentility. ತುಂಬ ಜೆಂಟಿಲಿಟಿ ಬಗ್ಗೆ ಜಾಸ್ತಿ ಜಂಬ ಕೊಚ್ಕೋಬೇಡ. ಜೆಂಟಿಲಿಟಿ ಈಸ್ ಎ ವೇನ್ ಐಡಿಯಾ, ಅದೆಲ್ಲ ವ್ಯರ್ಥ. ಜೆಂಟಿಲಿಟಿ ಅನ್ನೋದು ಎಂಟಿ ಆ್ಯಂಡ್ ಬಾರಡ್ ಫ್ರಮ್ ಡೆಡ್ ಮ್ಯಾನ್ಸ್ ಡಸ್ಟ್ ಆ್ಯಂಡ್ ಬೋನ್ಸ್. ನಮ್ದು ಆ ವಂಶ, ನಮ್ದು ಈ ವಂಶ, ನಾನು ಹಾಗೆ. ನೋ, ದಟ್ ಈಸ್ ಬಾರಡ್ ಫ್ರಮ್ ಡೆಡ್ ಮ್ಯಾನ್ಸ್ ಡಸ್ಟ್. ಯು ಅರ್ನ್ ಫಸ್ಟ್ ಯುವರ್ ಲೈವ್ಲಿಹುಡ್, ದೆನ್ ಸೆಲ್ಫ್ ರೆಸ್ಪೆಕ್ಟ್. ವಿತ್ ಸೆಲ್ಫ್ ರೆಸ್ಪೆಕ್ಟ್. By that time, a messenger comes with a letter. The letter is addressed to Edward Novell. He dismisses him by saying these words. Edward Novellಗೆ ಒಂದು ಲೆಟರ್ ಬಂದಿದೆ. It is an invitation by well-bred to get together. well-bred get togetherಗೆ ಇನ್ವಿಟೇಷನ್ ಕಳಿಸಿರೋದು. Novell Senior wants to see the language and style of the letter and to know if the letter keeps with the praises of his son of well-bred. well-bred ಬಗ್ಗೆ ಅವನ ಎಡ್ವರ್ಡ್ ಯಾವಾಗಲೂ ಉಳಿದಿರ್ತಾನೆ ಅವ್ರ ತಂದೆ ಹತ್ರ. ಅವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ. ಹಾಗಾದ್ರೆ ಬ್ರೆಡ್ನ ನನ್ನ ಮಗ ಅಷ್ಟು ಹೊಗಳ್ತಾನಲ್ಲ, ಅವನ ಲ್ಯಾಂಗ್ವೇಜ್ ಹೇಗಿರ್ಬೋದು. ಹಿ ಬಿಕಮ್ಸ್ ಕ್ಯೂರಿಯಸ್ ಟು ನೋ ದ ಸ್ಟೈಲ್ ಆ್ಯಂಡ್ ಲ್ಯಾಂಗ್ವೇಜ್ ಆಫ್ ದ ಲೆಟರ್. ಲ್ಯಾಂಗ್ವೇಜ್ ಆ್ಯಂಡ್ ಸ್ಟೈಲ್ ಆಫ್ ದ ಲೆಟರ್. ಆಸ್ ಎ ರೀಡ್ಸ್ ದ ಲೆಟರ್ ಹಿ ಬಿಕಮ್ಸ್ ಅಪ್ಸೆಟ್. ಲೆಟರ್ ಓಪನ್ ಮಾಡಿ ಓದೋಕೆ ಶುರು ಮಾಡ್ತಾರೆ. ಬಟ್ ಹಿ ಬಿಕಮ್ಸ್ ವೆರಿ ಅಪ್ಸೆಟ್ ಬಿಕಾಸ್ well-bred has written a few insulting things about Novell Senior. ಅವ್ರ ಬಗ್ಗೆ ಅವಮಾನಕರವಾಗಿ ಮಾತಾಡಿದ್ದಾನೆ. ಮಾಕಿಂಗ್ ಹಿಮ್, ಅವ್ರನ್ನ ಅಪಹಾಸ್ಯಕರವಾಗಿ, ಅಂಡ್ ಇಸ್ ಓಲ್ಡ್ ಫ್ಯಾಷನ್ಡ್ ವೇಸ್, ಅವ್ರ ಹಳೆಯ ಜೀವನ ವಿಧಾನದ ಬಗ್ಗೆ, ಅವ್ರ ಪ್ರೊಫೆಷನ್ ಬಗ್ಗೆ. ಹಿ ಫೀಲ್ಸ್ ದಟ್ ದ ಲೆಟರ್ ಮೈಟ್ ಹ್ಯಾವ್ ಕಮ್ ಫ್ರಮ್ ಎ ಹಾಸ್ಪಿಟಲ್ ಆರ್ ಸಮ್ ಹೌಸ್ ಆಫ್ ಪ್ರಾಸ್ಟಿಟ್ಯೂಟ್ಸ್. ಯಾವುದೋ ಹಾಸ್ಪಿಟ್ಲಿಂದ ಬಂದಿರಬೇಕು ಲೆಟ್ರು, ಅಥವಾ ಯಾವುದೋ ಹೌಸ್ ಆಫ್ ಪ್ರಾಸ್ಟಿಟ್ಯೂಟ್ಸ್, ವೇಶ್ಯಾಗೃಹದಿಂದ ಬಂದಿರಬೇಕು ಅಂತ ಬೇಜಾರು ಮಾಡ್ಕೊಳ್ತಾರೆ. ಹಿ ಸರ್ಪ್ರೈಸ್ ದಟ್ ಇಸ್ ಸನ್ ಕಾಲ್ಸ್ well-bred ದ ಬೆಸ್ಟ್ ಬ್ರೈನ್ ಆಫ್ ದ ಟೈಮ್. ಈ ಕಾಲದ ಅತ್ಯಂತ ಬುದ್ಧಿವಂತ ಮನುಷ್ಯ ಅಂತ ಹೇಳ್ತಾನೆ ಅವನ ಮಗ well-bredನ. He considers him to be mean and unmannerly person. ಆದರೆ ಈ ಲೆಟ್ರಲ್ಲಿ ಈ ಥರ ಎಲ್ಲ ಬರ್ದಿದ್ದಾನೆ. ಅವನೊಬ್ಬ ಮೀನ್, ತುಂಬ ಸಣ್ಣ, ಅನ್ಮ್ಯಾನರ್ಲಿ, ಸಂಸ್ಕಾರ ಇಲ್ದಿರೋ ಮನುಷ್ಯ ಅಂತ ಅಂದ್ಕೊಳ್ತಾರೆ ನೋವೆಲ್. He calls him a rogue for writing such a grossly obscene way to a friend. ಒಬ್ಬ ಫ್ರೆಂಡಿಗೆ ಈ ಥರ ಇಷ್ಟು ಕೆಟ್ಟದಾಗಿ ಅಬ್ಸೀನ್, ಅಶ್ಲೀಲ ಪದ ಬಳಕೆಗಳನ್ನು ಬಳಸಿ ಬರ್ದಿದ್ದಾನಲ್ಲ. ಆ್ಯಂಡ್ ಥಿಂಕ್ಸ್ ದಟ್ ವೈ his son has chosen such a reckless mocking person as his friend. ಈ ಥರ ಬೇಜವಾಬ್ದಾರಿತನದ ಅವ್ರ ತಂದೆ ಪ್ರೊಫೆಷನ್ ಬಗ್ಗೆ ಯಾವುದೋ ಹುಡುಗಿರಿಗೆಲ್ಲ ಕಂಪೇರ್ ಮಾಡಿ ಆಪ್ರಿಕಾಟ್ಸ್ನ ಅದು ಇದು ಎಲ್ಲ ಮಾತಾಡಿದ್ದಾನೆ. ಸೊ ನನ್ನ ಮಗ ಇಷ್ಟು ಬೇಜವಾಬ್ದಾರಿತನದ ಮಾಕಿಂಗ್ ಪರ್ಸನ್ನ ಫ್ರೆಂಡ್ ಮಾಡ್ಕೊಂಡಿದ್ದಾನಲ್ಲ ಅಂತ ಬೇಜಾರಾಗುತ್ತೆ ಇವರಿಗೆ. ಹಿ ಟೆಲ್ಸ್ ಬ್ರೈನ್ ವಾಮ್ ಟು ಸರ್ಚ್ ಫಾರ್ ದ ಸರ್ವೆಂಟ್ ಹೂ ಹ್ಯಾಸ್ ಬ್ರಾಟ್ ದ ಲೆಟರ್. ಹುಡುಕಪ್ಪ ಸರ್ವೆಂಟ್ನ ಅಂತ ಹೇಳ್ತಾರೆ ಬ್ರೈನ್ ಒನ್ಗೆ. ಬಟ್ ಹಿ ಹ್ಯಾಸ್ ಆಲ್ರೆಡಿ ಗಾನ್. ಸರ್ವೆಂಟ್ ಹೊಟ್ಟೋಗ್ಬಿಟ್ಟಿರ್ತಾನೆ. ನೋವೆಲ್ ಡಿಸೈಡ್ಸ್ ನಾಟ್ ಟು ಸ್ಟಾಪ್ ಹಿಸ್ ಸನ್ಸ್ ನ್ಯಾಚುರಲ್ ಕೋರ್ಸ್ ಆಫ್ ಯೂತ್. ಲೆಟರ್ ಹೋದ್ಮೇಲೆ ಅನಿಸುತ್ತೆ, ನನ್ನ ಮಗ ಅವನು ಯೌವನದಲ್ಲಿದ್ದಾನೆ, ಅವನು ನ್ಯಾಚುರಲ್ ಕೋರ್ಸ್ ಆಫ್ ಹಿಸ್ ಯೂತ್, ಇಲ್ಲಿ ನಾನು ಮಧ್ಯೆ ಹೋಗೋದು ಬೇಡ. ಇಫ್ ಇಟ್ ಡಸ್ ಸೊ ಹಿ ವಿಲ್ ಬಿಕಮ್ ಇಂಪೇಷೆಂಟ್. ಮಧ್ಯೆ ಹುಡುಗ ಈ ಯುವಜನತೆಗೆ ಏನಾರು ಬುದ್ಧಿ ಹೇಳಿ, ಗೋಡ ಹೈ ಮೈದಾನ ಹೈ, ಓಡಿ ಅಂತ ಬಿಡಬೇಕು. ಓಡಿ ಸುಸ್ತಾದಾಗ ಅವರೇ ಬೀಳ್ತಾರೆ, ಗೊತ್ತಾಗುತ್ತೆ ಅವ್ರಿಗೇನೆ ಎಲ್ಲಿ ತಪ್ಪು ಮಾಡಿದ್ರು ಅಂತ. ಸೊ ಇಫ್ ಇಟ್ ಡಸ್ ಸೊ ವಿಲ್ ಬಿಕಮ್ ಇಂಪೇಷೆಂಟ್ ಅಂಡ್ ಲೈಕ್ ಎ ಗ್ರೇ ಹಾಂಡ್ ಹೂ ಚಕ್ಡ್ ಫ್ರಮ್ ಹಂಟಿಂಗ್ ಜಂಪ್ಸ್ ಆನ್ ಹಿಸ್ ಓನರ್ ಅಂಡ್ ಅಟ್ಯಾಕ್ಸ್ ಹಿಮ್.
ಓಡ್ತಾರ ಬೇಟೆ ನಾಯಿಗೆ ತೊಂದರೆ ಸಿಕ್ಕಾಕೊಳ್ತಿದೆ ಅನ್ನುವಾಗ ಚೆಕ್ ಮಾಡಕ್ ಹೋಗಿ ಅದೇನ್ ಮಾಡ್ತಾರೆ, ರಿಟರ್ನ್ ಅವರ ಓನರ್ಗೆನೆ ಮೇಲ್ ಬಿದ್ದು ಅವ್ರ ಕುತ್ತಿಗೆ ಹಿಡಿದು ಸಾಯಿಸ್ಬಿಡುತ್ತೆ. ಆ ಥರ ಈ ಯುವಜನತೆಗೆ ಓಡ್ತಾ ಇದಾರೆ, ಏನು ತಪ್ಪು ಅಂತ ಹೇಳಕ್ ಹೋಗಿ ತಿರುಗಿ ಬೀಳ್ತಾರೆ. ಯಾರಿಗೆ ಹೇಳ್ತಾರೆ, ಅವ್ರ ಅನ್ಬೋದನ್ನ ಹೇಳ್ತಾರೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ಗೋಡ ಹೈ ಮೈದಾನ ಹೈ, ಓಡಿ 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 ಅಂತ ಬಿಡಬೇಕು. ಐ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದ ಜರ್ನಿ ಆಫ್ ಮೈ ಸನ್ಸ್ ಯೂತ್ ಅಂತ ಡಿಸೈಡ್ ಮಾಡ್ತಾರೆ. ಯು ಶುಡ್ ವಿನ್ ಹಿಮ್ ಬೈ ಲವ್ ಆ್ಯಂಡ್ ಮಾಡೆಸ್ಟಿ ದ್ಯಾನ್ ಆಫ್ ಫಿಯರ್. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಪನಿಷ್ಮೆಂಟ್ ಕೊಟ್ಟಬೇಡ. ಐ ವಿಲ್ ವಿನ್ ಹಿಮ್ ಬೈ ಲವ್ ಆ್ಯಂಡ್ ಮಾಡೆಸ್ಟಿ. ಮ್ಯಾನರ್ಸಿಂದ ನಿಧಾನವಾಗಿ ಪ್ರೀತಿಯಿಂದ ಅವನನ್ನು ಗೆಲ್ತೀನಿ. ದ್ಯಾನ್ ಆಫ್ ಫಿಯರ್. ಮ್ಯಾನ್ ಆಫ್ ಲೋ ನೇಚರ್ ಕ್ಯಾನ್ ಬಿ ಕಂಟ್ರೋಲ್ ಬೈ ಫೋರ್ಸ್. ಕೆಳದರ್ಜೆಯ ಮನಸ್ಥಿತಿಯುಳ್ಳವರನ್ನು, ಸ್ವಭಾವದವರನ್ನು ಕಂಟ್ರೋಲ್ ಮಾಡೋ ಬೈ ಫೋರ್ಸ್ ಕಂಟ್ರೋಲ್ ಮಾಡಬೇಕು. ಬಟ್ ಅನ್ ಇಂಡಿಪೆಂಡೆಂಟ್ ಮೈಂಡ್ ಕ್ಯಾನ್ ನೆವರ್ ಬಿ ಕಂಟ್ರೋಲ್ ಬೈ ಸರ್ವೈಲ್ ಮೀನ್ಸ್. ಆದರೆ ಈ ಥರದ ಮಾರ್ಗಗಳಿಂದ ಇಂಡಿಪೆಂಡೆಂಟ್ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ದ ಮ್ಯಾನ್ ಹೂ ಈಸ್ ಕಂಟ್ರೋಲ್ ಬೈ ಸೆಲ್ಫ್ ಡಿಸಿಪ್ಲಿನ್ ಇಸ್ ಬೆಟರ್ ದ್ಯಾನ್ ದೋಸ್ ಆನ್ ಹೂಮ್ ಗುಡ್ನೆಸ್ ಇಸ್ ಇಂಪೋಸ್ ಬೈ ಪರ್ಸುಯೇಷನ್. ಎಕ್ಸಾಂಪಲ್, ಯಾರು ತಮಗೆ ತಾವೇ ಹೀಗೆ ಬದುಕಬೇಕು, ಒಳ್ಳೆಯರಾಗಿ ಬದುಕಬೇಕು ಅಂತ ಹೂ ಕಂಟ್ರೋಲ್ಸ್ ಹಿಮ್ಸೆಲ್ಫ್ ಬೈ ಸೆಲ್ಫ್ ಡಿಸಿಪ್ಲಿನ್, ದಟ್ ಪರ್ಸನ್ ಈಸ್ ಬೆಟರ್ ದ್ಯಾನ್ ದೋಸ್ ಆನ್ ಹೋಮ್ ಗುಡ್ನೆಸ್ ಇಸ್ ಇಂಪೋಸ್ ಮಾಡೋದು. ನಾವು ಉದಾಹರಣೆಗಳು ಕೊಟ್ಟು ಪರ್ಸುಯೇಷನ್, ಒಳ್ಳೆಯರಾಗಿ ಬುದ್ಧಿವಾದ ಉಪದೇಶಗಳು ಹೇಳಿ ಅವ್ರು ನೋಡಿ ಹಂಗಿದ್ದಾರೆ, ಇವ್ರು ನೋಡಿ ಅವ್ರು ಹಂಗಿದ್ರು, ಇವ್ರು ಹಿಂಗಿದ್ರು, ಅವ್ರು ಹಿಂಗೆ ಹೇಳಿದ್ದಾರೆ, ಹಿಂಗೆ ಹೇಳೋನು. ಒಬ್ಬ ಮನುಷ್ಯನಿಗೆ ಒಳ್ಳೆನಾಗಿ ಬದುಕಬೇಕು ಅಂತ ಅವನಿಗೆ ಬರಬೇಕು. ಆಗ ಬಂದಾಗ ಏನು ಮಾಡ್ತಾನೆ, ಹಿ ವಿಲ್ ಕಂಟ್ರೋಲ್ ಹಿಮ್ಸೆಲ್ಫ್ ಬೈ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಹಿ ಹಿಮ್ಸೆಲ್ಫ್ ವಿಲ್ ಬಿಕಮ್ ಗುಡ್. ಸೊ ನಾವು ಮಾರ್ಗದರ್ಶನ ಮಾಡ್ಬೋದು ಈ ಥರ ಹೋಗಿ ಅಂತ. ಕುದುರೆನ ನೀರು ತನಕ ತೊಗೊಂಡೋಗ್ಬೋದು, ನೀರು ಕುಡಿ ಅಂತ ಕುಡ್ಸೋಕ್ಕಾಗತ್ತಾ? ನೋಡಿ, ಇದೆಲ್ಲ ನಮ್ಮ ದೇಶ ಹಿಂಗೆ ಕಟ್ಟಿದ್ದಾರೆ, ಹಿಂಗೆ ಒಳ್ಳೇದಾಗಿದೆ, ಇದೆಲ್ಲ ಒಳ್ಳೆ ಗುಣಗಳು. ಯಾಕೆ? ಥ್ರೂ ಎಕ್ಸ್ಪೀರಿಯನ್ಸ್ ದೇ ಹ್ಯಾವ್ ಲರ್ನ್ಡ್ ಇಟ್ ಆ್ಯಂಡ್ ದೇ ಹ್ಯಾವ್ ಶೋನ್ ಇಟ್ ಟು ದ ವರ್ಲ್ಡ್ ದಟ್ ನೋಡಿ ಇದನ್ನ ಹೋದ್ರೆ ಒಳ್ಳೇದಾಗತ್ತೆ. ಅನ್ಸೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನಾವು ಇಂಪೋಸ್ ಮಾಡೋಕ್ಕಾಗತ್ತಾ? ನೋ. ಏನಾಗುತ್ತೆ? ನಾಯಿ ತಿರುಗಿ ಬಿದ್ದಂಗೆ ಆಗುತ್ತೆ ಅದು. He decides to warn them if they go wrong. ಅವ್ರೇನು ತಪ್ಪು ಮಾಡಿದ್ರೆ ಅವ್ರಿಗೆ ವಾರ್ನ್ ಮಾಡೋಣ. ಬಿಕಾಸ್ ವಾಟ್ ಎವರ್ ದೇ ಡೂ ಫಾರ್ ವರ್ಚು, ಅವ್ರು ಒಳ್ಳೇದು ಅಂತ ಅಂದ್ಕೊಂಡು ಮಾಡ್ತಿರ್ತಾರೆ. ದೇ ಕ್ಯಾನ್ ಆಲ್ಸೋ ಡೂ ಫಾರ್ ಶೇಮ್. ಆದರೆ ಅದರಿಂದ ಅವಮಾನನೂ ಆಗ್ಬಿಡುತ್ತೆ ನಮಗೆ ಕೆಲವು ಸಾರಿ ಅಂತ ಹಿ ಡಿಸೈಡ್ಸ್ ಟು ಫಾಲೋ ಎಡ್ವರ್ಡ್ ವಿತೌಟ್ ಹಿಸ್ ನಾಲೆಡ್ಜ್. ಅವನಿಗೆ ಗೊತ್ತಾಗ್ದಾಗೆ ಅವನ್ನ ಕರೆಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಸೊ ಈ ಸೀನ್ ಹೈಲೈಟ್ ಏನು? ಲ್ಯಾಂಗ್ವೇಜ್ ಆಫ್ ದ ಲೆಟರ್. The language used in the invitation is the highlight of the scene. The letter is from an educated person but lacks decency. The sender's name is ironically well bred, but his letter shows his indecency and lack of manners. It talks in a derogatory fashion. ತುಂಬ ಕೆಳದರ್ಜೆಯಲ್ಲಿ ಮಾತಾಡಿದ್ದಾನೆ ಅಬೌಟ್ ನೋವೆಲ್ಸ್ ಪ್ರೊಫೆಷನ್ ಅಂಡ್ ಹಾರ್ಡ್ ವರ್ಕ್ ಅಂಡ್ ಪ್ಲೇಸ್ ಆಫ್ ವರ್ಕ್. ಇಟ್ಸ್ ನನ್ ಆಫ್ ಹಿಸ್ ಬಿಸ್ನೆಸ್. ಅವ್ರು ತಂದೆನ ಮಾರ್ಕ್ ಮಾಡೋಕ್ಕೆ ಇವನಿಗೆ ಅಧಿಕಾರ ಇದೆ. ಅವ್ರ ಪ್ರೊಫೆಷನ್ ಬಗ್ಗೆ ನಿಮ್ಮ ಅಪ್ಪ ಹಂಗಿದ್ದಾರೆ ಹಿಂಗಿದ್ದಾರೆ, ಅವ್ರಿಗೆ ಹಂಗೆ ಮಾಡೋ, ಅಲ್ಲಿ ಕೆಲಸ ಮಾಡೋ ಹುಡುಗಿರ್ಗೆ ಆ ಲೆಟರ್ ನೀವು ಓದಿ ಟೆಕ್ಸ್ಟಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಮಟ್ಟದ ಭಾಷೆಯಲ್ಲಿ ಒಬ್ಬ ವೆಲ್ ಬ್ರೆಡ್, ಹೆಸರು ವೆಲ್ ಬ್ರೆಡ್ ಇದೇ ಐರನ್ನೇ ಹೇಳ್ತಾ ಇರೋದು ಇವನು ಬೆನ್ ಜಾನ್ಸನ್. ಹೇಳೋದೊಂದು ಮಾಡೋದೊಂದು ಆ ರೀತಿ ಅಂತ. ಸೊ ಆ ಲೆಟರ್ನ ನೀವು ಬುಕ್ಕಲ್ಲಿ ಓದಿ. ಸೆಷನ್ ಸಮ್ಮರಿ ನೋಡೋಣ. We are introduced to Miss Novel. He is an educated person who places a lot of importance on education. We will learn that Edward Novell is also a scholar pursuing a career in poetry. Novell's decision to refrain from Edward's choice of career. So, ಏನು ಕ್ವಶನ್ಸ್ ಕೇಳ್ಬೋದು ಇಲ್ಲಿ? ಅಬೌಟ್ ವಾಟ್ ಡಸ್ ಸ್ಟೀಫನ್ ವಾಂಟ್ ಟು ರೀಡ್? ಇಲ್ಲಿ 4 ಆಪ್ಷನ್ ಇದೆ. ಹಾರ್ಸ್ ರೈಡಿಂಗ್, ಹಂಟಿಂಗ್, ಶೂಟಿಂಗ್ ಅಂಡ್ ಡಿಫೆನ್ಸ್, ಹಂಟಿಂಗ್ ಅಂಡ್ ಕೈಟ್ ಫ್ಲೈಯಿಂಗ್, ಹಾಕಿಂಗ್ ಅಂಡ್ ಹಂಟಿಂಗ್. In whose household does Act 1 begin? Brainworm, Novell, Bellegarde, Stephen, Novell. And what is Edward Novell interested in? Playwriting, story writing, poetry, acting in drama. Edward Novell is interested in poetry. Whose letter does Novell Senior receives instead of his son Edward Novell? He receives the letter from Wellbred. What is Novell Senior's servant's name? Brainworm is the name of the servant of Novell. ಈ ಸೆಷನ್ ಅರ್ಥ ಆಯ್ತು ಅನ್ಕೋತೀನಿ. ನಿಮ್ದೇನೇ ಕ್ವಶನ್ಸ್ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಹಾಕಿ ಅಂಡ್ ಕನ್ಸಲ್ಟ್ ಯುವರ್ ಟೀಚರ್ಸ್ ಅಂಡ್ ಗೆಟ್ ದೆಮ್ ಕ್ಲಾರಿಫೈಡ್. ಟೇಕ್ ಕೇರ್, ಬಾಯ್.